ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈರುಳ್ಳಿ ಬಜ್ಜಿನ ಮಾಡ್ಕೊಂಡಿದ್ದೆ. ಈರುಳ್ಳಿ ಬಜ್ಜಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಒಂದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ನಾನು ಈರುಳ್ಳಿ ಬಜ್ಜಿನ ಯಾವ ರೀತಿ ಮಾಡ್ಕೊಂಡಿದ್ದೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಒಂದು ಫ್ಲೇವರ್ಫುಲ್ ಆಗಿರೋವಂಥ ಟಿಫನ್ ಅಂತಲೇ ಹೇಳ್ಬೋದು. ಸೀಬೆಕಾಯಿ ದೋಸೆನ ಮಾಡಿದ್ದೆ. ಸೊ ಅದನ್ನು ಯಾವ ರೀತಿ ಮಾಡಿದ್ದೆ, ಟೇಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈರುಳ್ಳಿ ಬಜ್ಜಿನ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮನೇಲಂತೂ ತಿಂಗ್ಳಿಗೆ ಒಂದು ಸಲನಾದ್ರೂ ಈರುಳ್ಳಿ ಬಜ್ಜಿ ಇದ್ದೇ ಇರುತ್ತೆ. ನಾವು ಅಂತಲ್ಲ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದಮೇಲೆ ಪ್ರತಿ ಸಲ ಹೋಟೆಲ್ಗೆ ಹೋಗೋಕ್ಕಾಗಲ್ಲ. ಸೊ ಅಂಥವರೆಲ್ಲ ಏನಾದ್ರು ಡಿಫ್ರೆಂಟಾಗಿ ಸ್ವಲ್ಪ ತಿನ್ನಬೇಕು, ಖಾರವಾಗಿ ಏನಾದ್ರು ಸ್ಪೆಷಲಾಗಿ ತಿನ್ನಬೇಕು ಅಂದರೆ ಈರುಳ್ಳಿ ಬಜ್ಜಿನ ಕಾಮನ್ನಾಗಿ ಮಾಡ್ಕೋತಾನೆ ಇರ್ತಾರೆ. ಮನೆಗೆ ಯಾರಾದ್ರು ಗೆಸ್ಟ್ ಬಂದರೆ, ರಿಲೇಷನ್ಸ್ ಬಂದರೆ ಕಾಮನ್ನಾಗಿ ತಿಂಡಿ ಊಟದ ಜೊತೆ ಈರುಳ್ಳಿ ಬಜ್ಜಿ ಇದ್ದೇ ಇರುತ್ತೆ. ಸೊ ನಮ್ಮನೇಲೂ ತಿಂಗ್ಳಿಗೆ ಒಂದು ಸಲ ಮಾಡ್ತಾನೆ ಇರ್ತೀನಿ. ಪ್ರತಿ ಸಲ ವೀಡಿಯೋ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಮೊನ್ನೆ ಮಾಡಿದ್ದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಮೊದಲಿಗೆ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ತುಂಬಾ ಈಸಿ ಅಂತಂದರೆ ಈ ಚಾಕಲ್ಲಿ ಕಟ್ ಮಾಡ್ಕೊಳ್ಳೋದ್ಕಿಂತ ಆಲೂಗೆಡ್ಡೆ ಚಿಪ್ಸ್ ಮಾಡೋದಕ್ಕೆ ಬಳಸ್ತೀವಲ್ವ, ಸೊ ಅದರಲ್ಲಿ ಮಾಡ್ಕೊಂಬಿಟ್ರೆ ನೀಟಾಗಿ ಸ್ಲೈಸಾಗಿ ಬರುತ್ತೆ. ಸೊ ಹಾಗಾಗಿ ಅದರಲ್ಲಿ ಈರುಳ್ಳಿನ ಕಟ್ ಮಾಡಿಕೊಂಡು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಬಜ್ಜಿಗೆ ಈರುಳ್ಳಿ ಕಾಮನಾಗಿ ಎಲ್ಲರೂ ಹಾಕ್ತಾರೆ, ಬಟ್ ಅದಕ್ಕೆ ಹಾಕೋವಂಥ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಮತ್ತು ಡಿಫ್ರೆಂಟ್ ಟೈಪ್ಸಲ್ಲಿ ಹಾಕ್ಕೊಂಡು ಮಾಡ್ಕೋತಾರೆ. ಸೊ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೋತಾ ಇದ್ದೀನಿ. ಕೆಲವರು ಹಾಗೆಯೇ ಕಟ್ ಮಾಡಿ ಹಾಕ್ತಾರೆ, ಇಲ್ಲ ಖಾರದ ಪುಡಿ ಹಾಕ್ತಾರೆ. ಸೊ ನನ್ನ ಅನಿಸಿಕೆ ಬೋಂಡ ಬಜ್ಜಿಗಳಿಗೆ ಖಾರದ ಪುಡಿ ಹಾಕೋದಕ್ಕಿಂತ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೇ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಂತೂ ಬೋಂಡ ಬಜ್ಜಿಗಳಿಗಂತೂ ಹಸಿರು ಮೆಣಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡೋದು. ನಾರ್ಮಲಿ ಕೆಲವರೆಲ್ಲ ಖಾರದ ಪುಡಿ ಹಾಕ್ಕೋತಾರೆ. ಖಾರದ ಪುಡಿ ಬರೋ ಟೇಸ್ಟ್ಗಿಂತ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು 7-8 ಎಷ್ಟಲಷ್ಟು ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆನ ಮಿಕ್ಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಹಾಗೆ ಹಾಕೋದ್ಕಿಂತ ಮಿಕ್ಸಿ ಮಾಡಿ ಹಾಕ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು, ಹಾಗೆಯೇ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರಂತೂ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಬೋಂಡ ಬಜ್ಜಿ ಮಾಡಿದ್ರಂತೂ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಡಿಫ್ರೆಂಟ್ ಅನಿಸುತ್ತೆ, ಕ್ರಿಸ್ಪಿನೂ ಆಗುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫಸ್ಟ್ಗೆ ಹಿಟ್ಟನ್ನೆಲ್ಲ ನೀಟಾಗಿ ಕಲಸ್ಕೊತಾ ಇದ್ದೀನಿ. ಬರೀ ಈರುಳ್ಳಿ ಆಗಿರೋದ್ರಿಂದ ನೀಟಾಗಿ ಹಿಟ್ಟು ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಫಸ್ಟ್ ಹಿಟ್ಟನ್ನೆಲ್ಲ ಹಾಕಿ ಕಲಸಿ ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಈರುಳ್ಳಿ ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ, ತುಂಬಾ ತೆಳುವಾಗುತ್ತೆ ಹಿಟ್ಟು. ಸೊ ಹಾಗಾಗಿ ಸ್ವಲ್ಪ ಗಟ್ಟಿನೇ ಹಾಕ್ಕೊಂಡು ಕಲಿಸ್ಕೊಂಡು ಒಂದು 2-3 ನಿಮಿಷ ಬಿಟ್ಟರೆ ಸಾಕು, ಅದು ತೆಳುವಾಗ್ಬಿಟ್ಟಿರುತ್ತೆ ಈರುಳ್ಳಿಲಿರೋ ನೀರೆಲ್ಲ ಬಿಟ್ಕೊಂಡು. ಸೊ ನೋಡಿ ನೀರನ್ನ ಹಾಕಿ ಕಲಿಸ್ಕೊಂಡು ಅಷ್ಟರಲ್ಲಿ ಎಣ್ಣೆನೂ ಕಾಯ್ದಿತ್ತು. ಸೊ ಬೋಂಡನ ಹಾಕ್ತಾಯಿದ್ದೀನಿ. ಸೊ ಬೋಂಡ ಬಜ್ಜಿ ಅಂತಂದರೆ ಬೇಕಾದಷ್ಟು ಟೈಪ್ಸಲ್ಲಿ ಮಾಡ್ಕೋಬೋದು, ಬಟ್ ಅದರಲ್ಲೂ ಈರುಳ್ಳಿ ಬಜ್ಜಿ ಅಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬಹುದು. ಎಲ್ರಿಗೂ ಸ್ಪೆಷಲ್ ಆಗಿರುತ್ತೆ. ಕೆಲವರು ಹೀರೆಕಾಯಿ ಬೋಂಡ, ಆಲೂಗೆಡ್ಡೆ ಬಜ್ಜಿ ಈ ಥರದ್ದೆಲ್ಲ ಹಾಕ್ಕೋತಾರೆ, ಬಟ್ ಈರುಳ್ಳಿ ಬಜ್ಜಿ ಅಂತಂದರೆ ಎಲ್ರಿಗೂ ಫೇವ್ರೇಟು. ಸೊ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಿಸಿ ಇದ್ದಾಗ ತಿಂದ್ರಂತೂ ಅದಕ್ಕೆ ಸರಿಸಾಟಿನೇ ಇಲ್ಲ ಅನಿಸುತ್ತೆ ಇದ್ರ ಟೇಸ್ಟಿಗೆ. ಸೊ ಬಜ್ಜಿನೆಲ್ಲ ಮಾಡಿಕೊಂಡು ರಾತ್ರಿ ಊಟಕ್ಕೆ ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಒಂದು ಫ್ಲೇವರ್ಫುಲ್ ಆಗಿರೋಂಥ ಡಿಶ್ ಅಂತಲೇ ಹೇಳ್ಬೋದು. ಸೀಬೆಕಾಯಿ ದೋಸೆನ ಮಾಡ್ಕೊಂಡಿದ್ದೆ. ಮೊದಲಿಗೆ ಬೆಂಗಳೂರು ರವೆ ಅಂತಾರಲ್ಲ, ಸಣ್ಣ ರವೆ, ಸೊ ಅದರಲ್ಲಿ ಒಂದು ಬೌಲ್ನಷ್ಟು ರವೆನ ತಗೊಂಡೆ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, ಆನಂತರ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಫಸ್ಟು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಸಲ ಮಿಕ್ಸಿ ಮಾಡ್ಕೊಂಡೆ ಡ್ರೈಯಲ್ಲೇ. ಆನಂತರ 1-2 ನಿಮಿಷ ಮಿಕ್ಸಿ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ದೋಸೆ ಅದಕ್ಕೆ ಯಾವ ರೀತಿ ಬೇಕೋ ಹಂಗೆ ಹಿಟ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಸ್ವಲ್ಪ ತೆಳುನೂ ಆಗುತ್ತೆ. ಆನಂತರ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಿನ ಜೊತೆಗೆ ರವೆ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸಿ ಮಾಡ್ಕೊಂಬಿಟ್ರೆ ತುಂಬಾ ಬೆಟರು. ನಾವು ಎಷ್ಟೇ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೂ ಮಿಕ್ಸಿ ಮಾಡ್ಕೊಂಡಾಗ ಮಿಕ್ಸ್ ಆಗುತ್ತಲ್ಲ, ಆ ರೀತಿ ಆಗಲ್ಲ.
ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡಿ ದೋಸೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ರೆಡಿ ಮಾಡಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸೊ ಹಿಟ್ಟು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಅದು ಸೋಡಾ ಬೇರೆ ಹಾಕಿರ್ತೀವಲ್ವ, ಸೊ ಒಂದು 15 ನಿಮಿಷ ಅದಕ್ಕೆ ಟೈಮ್ ಬೇಕು ನೀಟಾಗಿ ಅದ್ರ ಜೊತೆ ಮಿಕ್ಸ್ ಆಗೋದಕ್ಕೆ. ತುಂಬಾ ಇದೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ತುಂಬಾ ಫ್ಲೇವರ್ಫುಲ್ ಆಗಿರೋಂಥ ದೋಸೆ ಅಂತಲೇ ಹೇಳ್ಬೋದು. ತುಂಬಾ ಡಿಫ್ರೆಂಟಾಗಿ ಮಾಡ್ಕೋಬೋದು, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಸೀಬೆಕಾಯಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ನಮ್ಮ ಮನೇಲೂ ಪಕ್ಕದಲ್ಲಿ ಮರ ಹಾಕಿದ್ವಿ, ತುಂಬಾ ಸೀಬೆಕಾಯಿ ಬಿಡ್ತಿತ್ತು. ಬಟ್ ಸೀಬೆಕಾಯಿನ ಯೂಸ್ ಮಾಡ್ಕೊಂಡು ಈ ರೀತಿ ದೋಸೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ಉತ್ತರ ಕರ್ನಾಟಕ ಸೈಡೆಲ್ಲ ಪೇರಲೆ ಹಣ್ಣು ಅಂತ ಅಂತಾರೆ. ಸೊ ಪೇರಲೆ ಹಣ್ಣಿನ ದೋಸೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅದ್ರ ಸೀಬೆಕಾಯಿನ ಸ್ಮೆಲ್ಲೇ, ಅದ್ರ ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದರಲ್ಲಿ ತಿಂಡಿ ಮಾಡ್ಕೊಳ್ಳೋದು ಅಂತಂದರೆ ಅದ್ರ ಟೇಸ್ಟ್ಗೆ ಸರಿ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಈಗ ಚಟ್ನಿನ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರಿದು ಹಾಕ್ಕೋತಾ ಇದ್ದೀನಿ. ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆಯೇ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ, ಪುದೀನ, ಒಂದು 4 ಹಸಿರು ಮೆಣಸಿನ್ಕಾಯಿ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಚಟ್ನಿನ ಮಾಡಿಕೊಂಡೆ. ಸೊ ಈ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಚಟ್ನಿ ಎಲ್ಲ ರೆಡಿ ಆದಮೇಲೆ ಸೀಬೆಕಾಯಿನ ತುರ್ಕೋತಾ ಇದ್ದೀನಿ. ಸೊ ಮೇಲ್ಗಡೆ ತೊಟ್ಟಿನ ಸೈಡಿನ ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೇಕು, ಯಾಕೆಂದರೆ ಅಲ್ಲಿ ಸ್ವಲ್ಪ ಕಪ್ಪಗಿರುತ್ತಲ್ವ, ಹಾಗಾಗಿ. ಸೊ ಅದನ್ನು ತೆಗ್ದಾಕ್ಬಿಟ್ಟು ಸುತ್ತಲೂ ಒಳಗಡೆ ಬೀಜ ಸಿಗೋ ತನಕನೂ ಮೇಲ್ಗಡೆ ಪದರ ಎಷ್ಟಿರುತ್ತೆ ಅಷ್ಟನ್ನು ತುರ್ಕೋಬೇಕು. ಬೀಜ ಎಲ್ಲ ಹಾಕ್ಕೊಳ್ಳೋಂಗಿಲ್ಲ, ಬಟ್ ಮೇಲ್ಗಡೆ ಅಷ್ಟೇ ತುರ್ಕೋಬೇಕು. ಸೊ ಸೀಬೆಕಾಯಿನ ನೀಟಾಗಿ ತೊಳ್ಕೊಂಡು ತೊಟ್ಟಿನ ಸೈಡೆಲ್ಲ ಕಟ್ ಮಾಡಿ ಹಾಕಿ ಮೇಲ್ಗಡೆನೇ ತುರ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆ ಅಲ್ಲಿನ ಸೈಡ್ ಬರುತ್ತಲ್ವ, ಸೊ ಅದರಲ್ಲಿ ತುರ್ಕೋಬೇಕು. ದೋಸೆಗಾಗಿರೋದ್ರಿಂದ ಸಣ್ಣದಾಗಿಯೇ ಬರಬೇಕು, ಹಾಗಾಗಿ ನೋಡಿಕೊಂಡು ಬೀಜ ಉದುರೋದಿಲ್ಲ ಥರ ತುರ್ಕೋತಾ ಇದ್ದೀನಿ. ಸೊ ಸೀಬೆಕಾಯಿ ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಇನ್ನು ದೋಸೆ ಮಾಡ್ಕೊಳ್ಳೋದು ಅಂತಂದರೆ ಅದ್ರ ಫ್ಲೇವರ್ ಇನ್ನೆಷ್ಟು ಚೆನ್ನಾಗಿರೋಣ. ಸೊ ತುಂಬಾ ಫ್ರೆಶ್ಶಾಗಿ ಮಾಡ್ಕೋಬಹುದು. ಒಂದು ಹೆಲ್ತಿನೂ ಆಗಿರುವಂಥ ಡಿಶ್ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬಾ ಡಿಫ್ರೆಂಟ್ ಆಗಿರೋವಂಥದ್ದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಸೀಬೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಇರುತ್ತೆ, ಹಾಗಾಗಿ ಹಣ್ಣಾದರೆ ರುಚಿಯಾಗಿರುತ್ತೆ. ಬಟ್ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ. ಸೊ ಹಾಗಾಗಿ 3 ಸೀಬೆಕಾಯಿನ ತಗೊಂಡಿದ್ದೆ. ಸೊ 3 ಹಾಕಿದ್ರೆ ಜಾಸ್ತಿ ಆಗಿಬಿಟ್ಟು ಹುಳಿ ಆಗಿಬಿಡುತ್ತೇನೋ ಹಿಟ್ಟು ಅಂತ ಅಂದ್ಬಿಟ್ಟು 2ಅನ್ನಷ್ಟೇ ತುರ್ಕೊಂಡು ಹಾಕ್ಕೊಂಡೆ. ಬಟ್ ಹುಳಿ ಆ ಥರ ಟೇಸ್ಟ್ ಏನು ಚೇಂಜೇ ಆಗಲಿಲ್ಲ. ಸೊ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿದ ತಕ್ಷಣವೇ ದೋಸೆನ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು, ನೆನೆಬೇಕು, ಆ ರೀತಿ ಏನಿಲ್ಲ. ಸೊ ಹಾಕಿದ ತಕ್ಷಣವೇ ದೋಸೆ ಕವಲಿನ ಇಟ್ಬಿಟ್ಟು ದೋಸೆನ ಹಾಕಿದೆ. ತುಂಬಾ ಕ್ರಿಸ್ಪಿಯಾಗಿಯೇ ಬಂತು ದೋಸೆ, ರವೆ ದೋಸೆ ಅಲ್ವ, ಹಾಗಾಗಿ. ಸೊ ಹಾಕಿ ಕಡಿಮೆ ಫ್ಲೇಮ್ನಲ್ಲೇ ಒಂದು 2-3 ನಿಮಿಷ ಬೇಯಿಸಿ ನಂತರ ಎಣ್ಣೆನ ಹಚ್ಚಿ ತಿರುವಿ ಹಾಕಿ ದೋಸೆನ ಬೇಯಿಸ್ಕೊಂಡೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ, ಹಾಗೆಯೇ ಈ ದೋಸೆಗೆ ಕಾಂಬಿನೇಷನಾಗಿ ಮಾಡ್ಕೊಂಡಿದ್ದಂಥ ಕಾಯಿ ಚಟ್ನಿನೂ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿತ್ತು. ಈ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗೇ ಇತ್ತು. ಸೊ ಈ 2 ಡಿಶನ್ನು ನೀವು ಟ್ರೈ ಮಾಡಲೇಬೇಕು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.